ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ಕೋಪ ಮತ್ತು ಆತಂಕ ಎರಡು ತುಂಬ ಹೆಚ್ಚಾಗಿ ಮನೆ ಮಾಡಿರ್ತಕ್ಕಂತಹ ದಿವಸವಾಗುತ್ತೆ. ಎರಡರಲ್ಲೂ ಕೂಡ ನಿಮ್ಮದೇ ಆದಂತಹ ಒಂದು ಹಿಡಿತ ಇರಬೇಕು. ಅದಿಲ್ಲ ಅಂತಾದರೆ ತೊಂದರೆಯನ್ನು ಮಾಡ್ಕೊಳ್ತೀರಿ ಅಂತ ಅರ್ಥ. ಮಿತ್ರರ ಭೇಟಿ ಮಾಡ್ತೀರಿ, ವಿರೋಧಿಗಳ ಬಗ್ಗೆ ಒಂದಷ್ಟು ಚರ್ಚೆಯನ್ನು ನಡೆಸ್ತೀರಿ. ಅದು ನಿಮಗೇನಾಗತ್ತೆ ಅಂತಂದರೆ ಒಂದಷ್ಟು ಗೊತ್ತಿಲ್ಲದೆ ಇರತಕ್ಕಂತಹ ವಿಚಾರಗಳು ನಿಮ್ಮ ಗಮನಕ್ಕೆ ಬರುತ್ತೆ. ಏನೇನೆಲ್ಲ ತಂತ್ರಗಳನ್ನು ನಡೆಸಬೇಕು ಅನ್ನುವಂಥದ್ದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಮಾನಸಿಕವಾದಂತಹ ಸ್ವಲ್ಪ ಮಟ್ಟಿನ ಸಮಾಧಾನ ಸಿಕ್ಕುವಂತಹ ದಿವಸ ಇದು. ಧನಾತ್ಮಕವಾದಂತಹ ಫಲಿತಾಂಶಗಳೇನಿದೆ ಅದು ನಿಮ್ಮ ಪರವಾಗಿ ಕೆಲಸವನ್ನು ಮಾಡುತ್ತೆ. ಸಮಯಕ್ಕೆ ಆದ್ಯತೆಯನ್ನು ನೀಡಬೇಕು. ಕಳೆದಂತಹ ಸಮಯ ಮತ್ತೆ ನಿಮಗೆ ಸಿಕ್ಕೋದಿಲ್ಲ ಅನ್ನುವಂಥದ್ದು ಗೊತ್ತಿರಲಿ. ಮೂಲ ಉದ್ದೇಶವನ್ನು ಮರೆತು ಕಾರ್ಯಪ್ರವೃತ್ತರಾಗಬಹುದು. ಎಚ್ಚರಿಕೆ ಇರಲಿ. ನಿಮ್ಮ ಉದ್ದೇಶ ಏನು ಅದರ ಬಗ್ಗೆ ಗಮನ ಇರಬೇಕಾದಂತಹದ್ದು. ಕುಟುಂಬದಲ್ಲಿ ಶುಭ ಕಾರ್ಯವನ್ನು ಮಾಡ್ತಕ್ಕಂತಹ ಚಿಂತನೆ ಚರ್ಚೆ ಮುನ್ನೆಲೆಗೆ ಬರಬಹುದು. ಆ ವಿಷಯದಲ್ಲಿ ಸರಿಯಾದಂತಹ ನಿರ್ಧಾರಗಳು ಆಗುತ್ತೆ ಎನ್ನುವಂಥದ್ದು. ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಆ ಜಗನ್ಮಾತೆ ಸರ್ವಾಂಗೀಣವಾಗಿ ನಿಮ್ಮನ್ನು ರಕ್ಷಣೆ ಮಾಡಲಿ. ಶುಭವಾಗಿ. ವೃಷಭ ರಾಶಿ. ವ್ಯಾಪಾರ ವ್ಯವಹಾರ ಇದರಲ್ಲಿ ಆರ್ಥಿಕವಾದಂತಹ ಪ್ರಗತಿ ಜೊತೆಗೆ ಹಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಮಾಧಾನ ಸಿಕ್ಕುವಂಥದ್ದಾಗತ್ತೆ. ಮಕ್ಕಳ ಪ್ರಗತಿ ಅಥವಾ ವಿದ್ಯಾಭ್ಯಾಸದಿಂದ ನಿಮಗೆ ಸಂತೋಷ ಆಗ್ತಕ್ಕಂಥದ್ದು, ಅದನ್ನು ಹೆಚ್ಚು ಗಮನದಲ್ಲಿ ಇಟ್ಟುಕೊಂಡು ನೋಡಿದಾಗ ನಿಮಗೆ ತೃಪ್ತಿ ಎನ್ನುವಂಥದ್ದು ಈ ದಿವಸ ಸಿಕ್ಕತ್ತೆ. ಸಂಬಂಧಿಕರ ಆಗಮನ ಖುಷಿಯನ್ನು ಕೊಡುತ್ತೆ. ನೀವು ಮಾಡಿರ್ತಕ್ಕಂತಹ ಸಾಧನೆ ಅಥವಾ ನಿಮ್ಮಲ್ಲಿ ಆದಂತಹ ಬೆಳವಣಿಗೆ ಅಭ್ಯುದಯ ಇದೆಲ್ಲವನ್ನು ಕುಟುಂಬದವರ ಜೊತೆಯಲ್ಲಿ, ಪರಿವಾರದವರ ಜೊತೆಯಲ್ಲಿ, ಬಂಧುಗಳ ಜೊತೆಯಲ್ಲಿ, ಸ್ನೇಹಿತರ ಜೊತೆಯಲ್ಲಿ ಹೇಳ್ಕೊಳ್ಳೋದಕ್ಕೆ ಏನೋ ಒಂದು ಹೆಮ್ಮೆ ಅಂತ ಹೇಳಿ ಅನ್ನಿಸುವಂತಹ ದಿವಸವಾಗುತ್ತೆ. ಬರಬೇಕಾದಂತಹ ಹಣ ಏನಾದರೂ ಬಾಕಿ ಇದ್ದರೆ ಈ ದಿವಸ ಕೈ ಸೇರುವಂತಹ ಯೋಗ ಇದೆ. ಆ ಯೋಗ ನಿಮಗೆ ನಿಜವಾಗಲಿ ಅಂತ ಹೇಳಿ ನಾವು ಹಾರೈಸೋಣ. ಆರೋಗ್ಯ ವಿಚಾರವಾಗಿ ಗಮನಿಸಿದಾಗ ಸ್ನೇಹಿತರಿಂದ ನಿಮಗೊಂದಷ್ಟು ಒಳ್ಳೆಯ ಸುದ್ದಿ ಸಿಕ್ಕುವಂಥದ್ದು. ಯಾಕೆ ಅಂತಂದರೆ ಯಾರೋ ಸ್ನೇಹಿತರೋ ಅಥವಾ ನಿಮ್ಮ ಆತ್ಮೀಯರು ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ ಅವರಲ್ಲಿ ಏನೋ ಒಂದು ಬದಲಾವಣೆ ಆಯಿತು, ಅದರಿಂದ ಅವರು ಸ್ವಲ್ಪ ಚೇತರಿಸ್ಕೊಂಡಿದ್ದಾರೆ ಅನ್ನುವಂತಹ ಮಾತನ್ನು ಕೇಳಿದಾಗ ನಿಮಗೆ ಸಂತೋಷವಾಗ್ತಕ್ಕಂಥದ್ದು. ಮಹಾಲಕ್ಷ್ಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಅನುಕೂಲ ಇರುವಂಥವರು ಮಲ್ಲಿಗೆ ಹೂವಿನಿಂದ ಮಹಾಲಕ್ಷ್ಮಿಯನ್ನು ಅರ್ಚನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ. ವೃತ್ತಿ ಅಥವಾ ಉದ್ಯೋಗ, ಕೆಲಸದ ಒತ್ತಡ ಇದು ನಿಮಗೆ ವೈಯಕ್ತಿಕವಾಗಿ ಸ್ವಲ್ಪ ಸಮಸ್ಯೆ ಆಗ್ಬೋದು, ನಿಮಗೆ ತೊಂದರೆಯನ್ನು ಕೊಡಬಹುದು ಅಂತ ಅರ್ಥ. ತೋರಿಕೆಯ ಕೆಲಸದಲ್ಲಿ ಸಿಕ್ಕಿ ಬೀಳ್ತಕ್ಕಂಥದ್ದು. ಯಾರೋ ನೋಡಲಿ, ಯಾರೋ ಒಪ್ಪಿಕೊಳ್ಳಿ ಅಂತ ಹೇಳಿ ಬೇರೆಯವರನ್ನು ತೃಪ್ತಿಪಡಿಸೋದಕ್ಕೋಸ್ಕರವಾಗಿ, ಸಮಾಧಾನ ಪಡಿಸೋದಕ್ಕೋಸ್ಕರವಾಗಿ ಏನೋ ಕೆಲಸ ಮಾಡುವಂಥದ್ದು ಇದೆಯಲ್ಲ, ಅದರಲ್ಲಿ ಸಿಗಹಾಕೊಂಡು ಬಿಡ್ತೀರಿ. ನಾಟಕೀಯವಾಗಿ ನಡ್ಕೊಳ್ತಾ ಇದ್ದೀರಿ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ಒಳ್ಳೆಯ ಸ್ನೇಹಿತರ ಅಥವಾ ಹಿತೈಷಿಗಳ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ. ಯಾವ ಕೆಲಸದಲ್ಲಿ ಯಾವ ವಿಚಾರದಲ್ಲಿ ನಿಮಗೆ ವಿಷಯದ ಅಭಾವ ಇದೆಯೋ ಅಥವಾ ಅಗತ್ಯವಾಗಿ ಬೇಕಾದಂತಹ ಮಾಹಿತಿಯ ಕೊರತೆ ಇದೆಯೋ ಅದನ್ನು ಕೇಳಿ ತಿಳ್ಕೊಳ್ಳೋದ್ರಲ್ಲಿ ಯಾವ ದಾಕ್ಷಿಣ್ಯವನ್ನು ಕೂಡ ಮಾಡಿಕೊಳ್ಬೇಡಿ. ಸ್ಪಷ್ಟವಾಗಿ ಕೇಳಿ ವಿಷಯವನ್ನು ಸಂಗ್ರಹ ಮಾಡಿ ಅಂತ ಅರ್ಥ. ನಿಮ್ಮ ಪ್ರಗತಿಯ ಬಗ್ಗೆ ನಿಮಗೆ ಭಯ ಇರತಕ್ಕಂಥದ್ದು. ಆ ರೀತಿ ಭಯವನ್ನಿಟ್ಟುಕೊಂಡ್ರೆ ಮುಂದೆ ಬರುವಂಥದ್ದು ಹೇಗೆ? ನಿಮ್ಮ ಅಭ್ಯುದಯಕ್ಕೆ ಏನು ಬೇಕೋ ಆ ಪ್ರಯತ್ನವನ್ನು ನೀವು ಪ್ರಾಮಾಣಿಕವಾಗಿ ಮಾಡಬೇಕಾಗತ್ತೆ. ಸ್ವಯಂ ಪ್ರಜ್ಞೆ ಇಲ್ಲದೆ ಕೆಲವು ಅನಾಹುತಗಳನ್ನು ಮಾಡಿಕೊಳ್ತೀರಿ. ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿ ಇರುವುದಿಲ್ಲ. ಎಲ್ಲದಕ್ಕೂ ಕೂಡ ಬೇರೆಯವರನ್ನ ಅನುಸರಿಸ್ತಕ್ಕಂಥದ್ದು. ಇದು ತಪ್ಪಾಗಿ ಪ್ರಭಾವವನ್ನು ಪರಿಣಾಮವನ್ನು ಬೀರುತ್ತೆ. ಈಗಲೂ ಎಚ್ಚೆತ್ತುಕೊಳ್ಳಿಲ್ಲ ಅಂತಾದರೆ ದೊಡ್ಡ ಮಟ್ಟದ ಸಮಸ್ಯೆಯನ್ನು ಎದುರಿಸಬೇಕಾದಂಥದ್ದು. ನಿಮ್ಮ ನೈತಿಕತೆ ಚೆನ್ನಾಗಿರುತ್ತೆ. ಹಾಗಾಗಿ ಯಾರಲ್ಲಿ ಏನು ಕೇಳಿದರೂ ಕೂಡ ನಿಮಗೆ ಸೂಕ್ತವಾದಂತಹ ಉತ್ತರ ಮಾಹಿತಿ ದೊರೆಯುವಂಥದ್ದಾಗುತ್ತೆ. ಈಶ್ವರನನ್ನು ಪ್ರಾರ್ಥನೆ ಮಾಡಿ, ಶಿವನಿಗೆ ಬಿಲ್ವಪತ್ರೆಯನ್ನು ಸಮರ್ಪಣೆ ಮಾಡಿ, ಇರತಕ್ಕಂತಹ ಎಲ್ಲ ಕಷ್ಟ ನಷ್ಟಗಳು ಕೂಡ ದೂರವಾಗಲಿ, ಶಿವನ ಅನುಗ್ರಹವಾಗಲಿ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಎಂಬತಕ್ಕಂತಹ ಪ್ರಸಿದ್ಧವಾದ ಮಾತು ನಿಮ್ಮಲ್ಲಿರ್ತಕ್ಕಂತಹ ಎಲ್ಲ ದೋಷ ನಿವೃತ್ತಿಯಾಗಿ ಪರಮೇಶ್ವರನ ಅನುಗ್ರಹವಾಗಲಿ. ಶುಭವಾಗಿ. ಕರ್ಕಾಟಕ ರಾಶಿ. ಆರೋಗ್ಯದ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಅದರಲ್ಲೂ ವಿಶೇಷವಾಗಿ ವಿಚಿತ್ರವಾಗಿ
ಬೆನ್ನು ನೋವಿನ ಸಮಸ್ಯೆ ನಿಮಗೆ ಕಾಡಬಹುದು ಅಂತ ಅರ್ಥ. ಮದುವೆಯ ವಿಚಾರದಲ್ಲಿ ತುಂಬ ತಲೆ ಕೆಡಿಸ್ಕೊಳ್ತೀರಿ, ಆದರೆ ಏನೂ ಪ್ರಯೋಜನ ಆಗಲ್ಲ, ಉಪಯೋಗ ಆಗೋದಿಲ್ಲ. ಮನೆಯಲ್ಲಿ ಅಣ್ಣ ತಮ್ಮಂದರಿಗೂ, ಅಕ್ಕ ತಂಗಿಯರಿಗೂ ಅಥವಾ ಮಕ್ಕಳಿಗೂ ಹೀಗೆ ವಯಸ್ಸಿಗೆ ಅನುಗುಣವಾಗಿ ನಿಮ್ಮ ಜವಾಬ್ದಾರಿ ಸ್ಥಾನಕ್ಕನುಗುಣವಾಗಿ ಮದುವೆಯ ವಿಚಾರ ಬರುತ್ತೆ, ಆದರೆ ಏನೂ ಪ್ರಯೋಜನಕ್ಕೆ ಬರದೇ ಇರತಕ್ಕಂಥದ್ದು. ಬದಲಾವಣೆಯ ಆಲೋಚನೆ ಬರ್ಬೋದು. ಯಾವುದೋ ಒಂದು ಕೆಲಸ, ಯಾವುದೋ ಒಂದು ವಿಷಯ ನಾವು ಪ್ರಯತ್ನ ಪಟ್ಟರೂ ಕೂಡ ಆಗಲಿಲ್ಲ ಅಂತಾದಾಗ ಅದನ್ನು ಪೂರ್ತಿ ಬದಲಾಯಿಸಿಬಿಡೋಣ ಅನ್ನುವಂತಹ ಮನಸ್ಥಿತಿಗೆ ನೀವು ಬರಬಹುದು. ಅದೂ ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ. ಹೇಗಿದೆಯೋ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದರೆ ಪರವಾಗಿಲ್ಲ ಅನ್ನುವಂಥದ್ದು ಅರ್ಥ. ಮನೆಯ ಜವಾಬ್ದಾರಿಯ ಬಗ್ಗೆ ಪೂರ್ಣವಾದಂತಹ ಪ್ರಜ್ಞೆ ಇರಬೇಕು, ಕರ್ತವ್ಯ ನಿಷ್ಠೆ ಇರಬೇಕು. ನನ್ನ ಕರ್ತವ್ಯ ಇದು, ನಾನು ಏನೇ ಆಗಲಿ ನನ್ನ ಕರ್ತವ್ಯವನ್ನು ಸರಿಯಾದಂತಹ ರೀತಿಯಲ್ಲಿ ಮಾಡಿ ಮುಗಿಸಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿ ಇರಬೇಕು. ಆಗ ನಿಮ್ಮ ಸ್ಥಾನ ಮಾನ ಗೌರವಕ್ಕೆಲ್ಲ ಬೆಲೆ ಬರ್ತಕ್ಕಂಥದ್ದಾಗತ್ತೆ. ವೆಂಕಟರಮಣನನ್ನು ಪ್ರಾರ್ಥನೆ ಮಾಡಿ, ಕಲ್ಯಾಣಾದ್ಭುತ ಗಾತ್ರಾಜ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಜ ಶ್ರೀನಿವಾಸಾಯ ಮಂಗಳಂ ಎಂಬುವಂತಹ ಒಂದು ಶ್ಲೋಕ ಮಂತ್ರವನ್ನು 12 ಸಲ ಪಠನೆ ಮಾಡಿ, ಯಾವುದೇ ಸಂಕಟಗಳಿದ್ದರೂ ಕೂಡ ವೆಂಕಟರಮಣ ನಿವೃತ್ತಿ ಮಾಡಲಿ. ಶುಭವಾಗಿ.